ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಕರ್ನಾಟಕದ ನಾಯಕರಿಗೆ ಸೂಕ್ಷ್ಮವಾಗಿ ಒಂದು ಮೆಸೇಜ್ ಅನ್ನ ಕೊಟ್ಟು ಹೋಗಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗಡೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಕರ್ನಾಟಕ ನಾಯಕರಿಗೆ ಸೂಕ್ಷ್ಮವಾಗಿ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಗಲಾಟೆ ಎಲ್ಲ ಕಡಿಮೆ ಆಗುತ್ತದೆ ಅಂತ ಹೇಳಿ ಬಿಜೆಪಿ ನಾಯಕ ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳಿಕೆಯನ್ನ ನೀಡ್ತಾರೆ. ಕರ್ನಾಟಕ ಪ್ರವಾಸದಲ್ಲಿರುವಂತಹ ನಿತಿನ್ ನವೀನ್ ರಾಜ್ಯ ನಾಯಕರ ಜೊತೆಗೆ ಸಂಘಟನಾ ಸಭೆಯನ್ನ ನಡೆಸಿದ್ರು. ಸಭೆಯ ಬಳಿಕ ಮಾತನಾಡಿದಂತಹ ಬಾಲಚಂದ್ರ ಜಾರಕಿಹೊಳಿ ಅವರು ರಾಷ್ಟ್ರೀಯ ಅಧ್ಯಕ್ಷರು ಭಾನುವಾರ ಸಂಘಟನೆಯ ವತಿಯಿಂದ ಸಭೆಯನ್ನ ನಡೆಸಿದ್ರು. ತುಂಬಾ ಚೆನ್ನಾಗಿ ಮಾತನಾಡಿದ್ರು. ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಕರ್ನಾಟಕದಲ್ಲಿ ಒಳ್ಳೆ ಭವಿಷ್ಯ ಇದೆ ಅಂತ ಹೇಳಿದ್ರು. ಎರಡು ವಿಷಯ ಹೇಳಿದ್ದಾರಂತೆ. ರಾಷ್ಟ್ರೀಯ ಅಧ್ಯಕ್ಷರು ಸೂಕ್ಷ್ಮವಾಗಿ 2 ವಿಚಾರಗಳನ್ನ ಹೇಳಿದ್ದಾರೆ. ಯಾರಿಗೆ ಏನು ಹೇಳಬೇಕೋ ಅದನ್ನ ಹೇಳಿದ್ದಾರೆ. ಆ ಸಂದೇಶ ಎಲ್ರಿಗೂ ಹೋಗಿ ಮುಂದಿನ ದಿನಗಳಲ್ಲಿ ಯಾವುದು ಗಲಾಟೆ ಇರೋದಿಲ್ಲ, ಎಲ್ಲಾ ಬೇಸರ ಕಡಿಮೆಯಾಗಿ ಸಂಘಟನೆಗೆ ಹೆಚ್ಚು ಒತ್ತು ಕೊಡುವಂತಹ ಕೆಲಸವನ್ನ ಎಲ್ಲರೂ ಮಾಡ್ತಾರೆ. ಇಂತಹ ಪ್ರಯತ್ನ ಇವತ್ತಿನಿಂದಲೇ ನಡೀತಾ ಇದೆ. ಆ ಸಂದೇಶ ರಾಷ್ಟ್ರೀಯ ಅಧ್ಯಕ್ಷರು ನೀಡಿದ್ದಾರೆ ಅಂತ ಹೇಳಿದ್ರು. 2028ರ ಒಂದು ರಾಜ್ಯ ಚುನಾವಣೆಯ ಕನಸು ಆಂತರಿಕ ಭಿನ್ನಾಭಿಪ್ರಾಯದ ಬಗ್ಗೆ ಮಾತನಾಡಲಿಲ್ಲ. ಸಂಘಟನೆಯ ಬಗ್ಗೆ ಯಾವ ತರ ಮುಂದಿನ ದಿನಗಳಲ್ಲಿ ಇರಬಹುದು, ಕರ್ನಾಟಕದಲ್ಲಿ ಯಾವ ತರ ಬಿಜೆಪಿ ಕಾರ್ಯಕರ್ತರು, ಶಾಸಕರು, ಸಂಸದರು ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಹೇಳಿಕೆಯನ್ನ ನೀಡ್ತಾರಂತೆ. ನಮಗೆ ಇವತ್ತು ಬಹಳ ಖುಷಿ ಆಯ್ತು. ರಾಷ್ಟ್ರೀಯ ಅಧ್ಯಕ್ಷರನ್ನ ನಾವು ಮೊದಲ ಬಾರಿ ನೋಡಿದ್ವಿ. ಅವರ ಕಿವಿ ಮಾತು ನಮಗೆ ಬಹಳ ಖುಷಿ ಕೊಡ್ತು. ಅದರಿಂದ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಒಳ್ಳೆ ಬೆಳವಣಿಗೆ ಆಗುತ್ತದೆ. ಮತ್ತೆ ಸಮಸ್ಯೆಗೂ ಎಲ್ಲಾ ಪರಿಹಾರ ಸಿಗುತ್ತೆ. ನಾವು 2028ರ ಈ ಒಂದು ರಾಜ್ಯ ಚುನಾವಣೆ ಗೆಲುವಿನ ಒಂದು ಕನಸನ್ನ ಕಾಣ್ತಾ ಇದ್ದೇವೆ ಅಂತ ಹೇಳ್ತಾರೆ. ಸಭೆಯ ಬಗ್ಗೆ ವಿಜೇಂದ್ರ ಅವರು ಟ್ವೀಟ್ ಮಾಡ್ತಾರೆ. ರಾಷ್ಟ್ರೀಯ ಅಧ್ಯಕ್ಷರಾದ ನಿತಿನ್ ನವೀನ್ ಅವರು ಪ್ರಮುಖ ನೇತೃತ್ವದಲ್ಲಿ ಭಾನುವಾರ ರಾಜ್ಯ ಕೋರ್ ಕಮಿಟಿಯನ್ನು ನಡೆಸಲಾಯಿತು. ಸಂಘಟನೆಯ ಬಲವರ್ಧನೆ, ಮುಂದಿನ ಜನಪರ ಹೋರಾಟದ ರೂಪುರೇಷೆಗಳು ಹಾಗೂ ಪಕ್ಷದ ಕಾರ್ಯತಂತ್ರಗಳ ನಿಟ್ಟಿನಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ವಿಸ್ತೃತ ಪರಾಮರ್ಶೆ ಮತ್ತು ಚರ್ಚೆ ನಡೆಸಲಾಯಿತು. ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು? ರಾಜ್ಯ ಕೋರ್ ಕಮಿಟಿ ಸಭೆಯಲ್ಲಿ ಪ್ರಮುಖವಾಗಿ ಯಡಿಯೂರಪ್ಪ ಅವರು, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು, ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಾಧಾ ಮೋಹನ್ ದಾಸ್ ಅಗ್ರವಾಲ್ ಅವರು ಮತ್ತು ಉಸ್ತುವಾರಿ ಸುಧಾಕರ್ ರೆಡ್ಡಿ ಅವರು, ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ, ಡಿ.ವಿ. ಸದಾನಂದ ಗೌಡ್ರು, ಗೋವಿಂದ್ ಕಾರಜೋಳ, ನಳಿನ್ ಕುಮಾರ್ ಕಟೀಲ್, ಸಿ.ಟಿ. ರವಿ ಸೇರಿದಂತೆ ಸಾಕಷ್ಟು ಜನ ಭಾಗಿಯಾಗಿದ್ರು. ಒಂದಿಷ್ಟು ಮಾತುಗಳನ್ನ ಕೂಡ ಕೇಳ್ಕೊಂಡು ಹೋಗಿದ್ರು. ಇದಾಗಿದೆ ಇವತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.